Hi friend. Now, hi, good morning friends. ನಿನ್ನೆ ಸಾಯಂಕಾಲ 7 ಗಂಟೆಗೆ ಬಿಟ್ಟಿದ್ವಿ. ಈಗ ನಾವು ವಿಜಯವಾಡ ಹತ್ರ ಅದೇವಿ. ಇನ್ನು ವಿಜಯವಾಡ ಒಂದು 90 ಕಿಲೋಮೀಟರ್ ಐತಿ. ಚಾ ಕುಡಿಬೇಕಂತ ಹೇಳಿ ನಿಂದ್ರಸೇವಿ. ಇವಾಗ ಟೈಮ್ 6 ಗಂಟೆ ಆಗಕ್ಕೆ ಬಂದೈತಿ. ಅದಕ್ಕೆ ನೆಕ್ಸ್ಟ್ ಪುರಿ ಜಗನ್ನಾಥ ಟೆಂಪಲ್ ಕಡೆ ಹೋದಿಂದ ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿ ಮಠ ನೋಡ್ಕೊಂತೀರಿ. ಬಾಯ್. ರೋಡ್ ಅಷ್ಟು ಕಷ್ಟ ಐತಿ. ಅಣ್ಣ ಎಲ್ಲಿ ಮಠ ರೋಡ್ ಸರಿ ಇರ್ಲಿಲ್ಲದ ರಾಯಚೂರು ಮಠ ರೋಡ್ ಸರಿ ಇರಲಿಲ್ಲ. ರಾಯಚೂರು ಆದ್ಮೇಲೂ ಸ್ವಲ್ಪ ಸಿಂಗಲ್ ಇತ್ತ, ಅದಾದ್ಮೇಲೆ ಚಲೋ ಇತ್ತು. ಸೊ ಓಕೆ ಸಾಧಾರಣ ಐತಿ ರೋಡ್. ಇಲ್ಲಿಂತ ರೋಡ್ ಅಂತೂ ಚಲೋ ಐತಿ. ಹೊಂಟೇವಿ, ನೋಡ್ಕೊಂತೀವಿ. ಬಾಯ್. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇವ ಅಪ್ಡೇಟ್ ಹೇಳಿ ಊರಿಗೆ ಹೋಗ್ತೀನಂತ ಹೇಳಿ ಎಲ್ಲಿ ಹೋದ ಅಂತ ಅಂದ್ಕೊಂಡ್ರೇನೆ. ನಾನು ಪುರಿ ಜಗನ್ನಾಥ್ ಬಂದಿದ್ದೆ, ಒಡಿಸ್ಸಾ. 29 ಅವರ್ಸ್ ಡ್ರೈವ್ ಆದಮೇಲೆ ಇಲ್ಲೇ ಪುರಿ ಜಗನ್ನಾಥಿಗೆ ರೀಚ್ ಆಗಿ ನಿನ್ನೆ ರಾತ್ರಿ ರೂಮ್ ಮಾಡಿದ್ವಿ. ರೂಮ್ ಹಿಂಗೈತೆ ನೋಡ್ರಿ. 2600 rupees ಕೊಟ್ಟಿದ್ವಿ 2 ರೂಮಿಗೆ. ಎಲ್ಲ ಭಾಳ ಚಲೋ ಇತ್ತು, ಭಾಳ ನೀಟ್ ಐತಿ. ಪ್ರಿಮೈಸಸ್ಸು ಭಾಳ ನೀಟ್ ರೀ. ಹೊರಗ್ಲಿಂತ ತೋರಿಸ್ತೇನೆ ನಿಮಗೆ. ಬಾತ್ರೂಮ್ ಎಲ್ಲ ಭಾಳ ಕ್ಲೀನ್ ಇದಾವೆ, ಚಲೋ ಇತ್ತು. 29 ಅವರ್ಸ್ ಡ್ರೈವ್ ಮಾಡಿದ ಮೇಲೆ ಈಗ ರೀಚ್ ಆದ್ವಲ್ಲ. ಹೀಗಾಗಿ ಡ್ರೈವ್ ಮಾಡಬೇಕಾದ್ರೆ ಅದೇ ರೋಡ್ ಏನು ತೋರಿಸ್ಬೇಕಂಥೇಳಿ ನಾನು ನಿಮಗೆ ತೋರಿಸ್ಲಿಲ್ಲ. ರೋಡ್ ಅಷ್ಟಕ್ಕಷ್ಟ ಐತಿ. 70% ಚಲೋ ಐತಿ, 30% ಚಲೋ ಇಲ್ಲ. ಮಸ್ತ್ ಆತೆಲ್ಲ. ಈಗ ದೇವ್ರ ದರ್ಶನಕ್ಕೆ ಹೊಂಟೇವಿ. ನೋಡ್ತೀನಿ, ಅಲ್ಲೇನೋ ಮೊಬೈಲ್ ಬಿಡಂಗಿಲ್ಲ ಅಂತೇಳಿ ಹೇಳತ್ತಾರ. ಇನ್ ಕೇಸ್ ಬಿಟ್ರಂತೆ ಅಂದ್ರೆ ಒಳಗೆ ಹೋಗಿ ಅಲ್ಲಿದೆಲ್ಲ ತೋರಿಸ್ತೀನಿ ನಿಮಗೆ. ಇದ ನೋಡ್ರಿ, ಹಳೇದು ರಾಜರ ಮನೆ. ಇದಕ್ಕೆ ನಾನು ಏನೋ ಮಸ್ತಾನಿ ಮಹಲ್ ಅಂತೇಳಿ ಹೆಸರಿಟ್ಟೇನಿ. ಇಲ್ಲಿ ಮೇಲೆ ನಮ್ಮ ರೂಮ್ ಇತ್ತು, 2 AC ರೂಮ್. ಇದು ನಾರ್ಮಲ್ ದರ್ಶನಕ್ಕೆ ದೇವಸ್ಥಾನದಿಂದ ಸ್ವಲ್ಪ ದೂರ ಐತಿದೆ. ವಿಶೇಷ ದರ್ಶನ ಅಂತೇಳಿ ಹುಡ್ಕೊಂಡು ಹೊಂಟೇವು ನಾವು. ನೋಡೋಣ ಅಲ್ಲಿ ಸಿಕ್ತಂತೇಳ್ರೆ ಅದನ್ನು ಒಂದು ತೋರಿಸ್ತೇನೆ ನಿಮಗೆ. ಗುಡಿ ಒಳಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಮೊಬೈಲ್ ಇಸ್ಕೊತಾರಂತ. ಎಷ್ಟು ಆಗ್ತೈತೆ ಅಷ್ಟು ನಿಮಗೆ ತೋರಿಸ್ತೀನಿ. ದೇವ್ರ ದರ್ಶನಕ್ಕೆ ಪಾಳ್ಯಕ್ಕೆ ಅಂತೇಳಿ ಹಚ್ಚೇವಿ. ಹಿಂಗೈತೆ ನೋಡ್ರಿ. ಪಾಳ್ಯಗೆ ಹಚ್ಚಿದ ಲೈನು AC ಐತಿ ಫುಲ್ ಎಲ್ಲ. ಇಲ್ಲೇ ಮಸ್ತ್ ಐತಿ. ಆರಾಮ್ಸೆ ಪಾಳೆ ಹಚ್ಕೊಂಡು ಮುಂದೆ ಹೊಂಟೇವಿ. ನೋಡೋಣಂತ ಮುಂದೆ ಏನೇನು ಆಗ್ತೈತೆ ಅಂತೇಳಿ ಹೇಳ್ತೀನಿ ಅಂತ ನಿಮಗೆ. ದೇವಸ್ಥಾನಲಿಂತ್ರ ಒಬ್ಬರು ಭಟ್ರು ಬಂದಾರ. ಅವರು ನಮಗೆ ಏನೋ ಡೈರೆಕ್ಟ್ ದರ್ಶನ ಮಾಡಿಸ್ತಾರ ಅಂತೇಳಿ ಕರ್ಕೊಂಡು ಹೊಂಟ್ರ. ಈಗ ಮತ್ತೆ ಕ್ಯೂ ಹಚ್ಚಿದ್ಲಿಂತ್ರ ಹೊರಗೆ ಬಂದೇವು ನಾವು. ದೇವಸ್ಥಾನದ ಹೊರಗೆ ಹಿಂಗೈತೆ ನೋಡ್ರಿ ಎಲ್ಲ. ದೇವಸ್ಥಾನದ ಹೊರಗಿನ ಭಾಗ ಇದೆ. ಇಲ್ಲೇ ಹೋಗಕ್ಕೆ ಕೊಡಲಿಲ್ಲ, ಮೊಬೈಲ್ ತೊಗೊಂಡು ಒಳಗೆ ಹೋಗಕ್ಕೆ ಕೊಡಲಿಲ್ಲ. ಇದು ಜೆಂಡಾ ಗಾಳಿ ಆಪೋಸಿಟ್ ಡೈರೆಕ್ಷನ್ ಒಳಗೆ ಫ್ಲೈ ಮಾಡ್ತೈತಿ. ಒಳಗ್ಲಿಂತ ನೋಡಿದ್ರೆ ಅಷ್ಟೇ ಗೊತ್ತಾಗ್ತೈತಿ. ಹೊರಗ್ಲಿಂತ ನೋಡಿದ್ರೆ ಅದು ಗಾಳಿಗೆ ಕಂಡಂಗೆ ಕಾಣಿಸ್ತದೆ, ಗಾಳಿಗೆ ಹಾರಾತೈತೆ ಅಂತ ಹೇಳಿ. ಇದ ಪುರಿ ಜಗನ್ನಾಥ ಟೆಂಪಲ್. ಎನ್ನಿ ಫೋಟೋ ಜೈ ಜಗನ್ನಾಥ. ಬಟ್ ಗೊತ್ತಾಗಿಲ್ಲ ನಮ್ಗೆ. ನಮಗೂ ಫ್ರೆಂಡ್ಸ್, ನಾವು ಬೆಳಗ್ಗೆ ಪೂಜೆ ಮಾಡಿದ್ವಲ್ಲ. ಈಗ
ಸಾಯಂಕಾಲ ಆಗೈತಿ. ಇದು ಪಶ್ಚಿಮ ದ್ವಾರ. ಇಲ್ಲಿಂದ ನಾವು ಹೋಗಿ ಫುಲ್ ಒಳಗೆ ಮಟ್ಟ ಹೋಗಿ ದರ್ಶನ ತೊಗೊಂಡ್ವಿ. ನಾವು ಬೆಳಗ್ಗೆ ಪೂಜೆ ಮಾಡಿಸಿದ್ದಕ್ಕೆ ನಮ್ಗೆ ಅಲ್ಲಿ ಇದು ಜೆಂಡಾ ಕೊಟ್ಟಾರ. ಜೆಂಡಾ ತೊಗೊಂಡು ಇದನ್ನು ನಾವು ಪೂಜೆ ಮಾಡ್ಬೇಕಂತ ಹೇಳಿ ಮನೆಗೆ ಹೋಯ ಅಂತೇಳಿ ಇದನ್ನು ಬರ್ರಿ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಈಗ ಸಾಯಂಕಾಲ 6:58 ಆಗೈತಿ. ನಾವು ಒಡಿಸ್ಸಾ ಪುರಿ ಜಗನ್ನಾಥನ ಬಿಟ್ಟು ಈಗ ನಾವು ಜಾರ್ಖಂಡ್ ಹೊಂಟೇವಿ ಬೈದ್ಯನಾಥ ಸ್ವಾಮಿ ದರ್ಶನ ತೊಗೊಳಕ್ಕೆ. ನೈಟ್ ಎಲ್ಲ ಡ್ರೈವ್ ಐತಿ. ಬೆಳಗ್ಗೆ 10 ಗಂಟೆಗೆ ನಾವು ಮುಟ್ತೇವೆ ಅಂಥೇಳಿ ಹೇಳತೈತಿ ಮ್ಯಾಪ್. ಸೊ ನೋಡೋಣ, ಅಲ್ಲಿಗೆ ಹೋಗಿ ನಾನು ನಿಮಗೆ ಮತ್ತೆ ಕನೆಕ್ಟ್ ಆಗ್ತೇನೆ. ಹಾಯ್ ಗಾಯ್ಸ್, ನಾವು ಪುರಿ ಜಗನ್ನಾಥ್ಲಿಂತ್ರ ಜಾರ್ಖಂಡ್ ಬೈದ್ಯನಾಥ್ಗೆ ಈಗ ಬಂದೇವಿ. ಈಗ ಜಸ್ಟ್ ರೂಮ್ ಚೆಕಿಂಗ್ ಮಾಡೇವಿ. ನೋಡ್ರಿ ಒಂದು ರೂಮ್ ಹೆಂಗೈತಿ ಅಂಥೇಳಿ. ಇದು ಬಾತ್ರೂಮ್ ಎಲ್ಲ ಕ್ಲೀನ್ ಐತಿ, ಎಲ್ಲ ಚಲೋ ಐತಿ. ಅದಾದ್ಮ್ಯಾಗ AC ರೂಮ್ ಮಾಡ್ಕೊಂಡೇವಿ. ಭಾಳ ಶೆಕೆ ಐತಿ. ರೂಮ್ ಅಂತೂ ಚಲೋ ಐತಿ. 2800 ರೂಪಾಯಿಗೆ 2 ರೂಮ್ ಕೊಟ್ಟಾರ ನಮಗೆ. ನಾ ಈ ಕಡೆ ಒಂದು ಆಜು ಬಾಜು ಒಂದು ರೂಮ್ ಹಿಡ್ಕೊಂಡೇವಿ. ಚಲೋ ಐತಿ. ಇವಾಗ ದೇವ್ರ ದರ್ಶನಕ್ಕೆ ಹೊಂಟೇವಿ. ದೇವ್ರ ದರ್ಶನದೊಳಗೆ ಏನೋ ಲಿಂಗು ಮುಟ್ಟಾಕ್ ಕೊಡ್ತಾರಂತ. ನೋಡೋಣ ಲಿಂಗು ಮುಟ್ಟಾಕ್ ಕೊಡ್ತಾರಂತೆ ಅಂದ್ರೆ ಲಿಂಗು ಮುಟ್ಟಿ ಪೂಜೆ ಮಾಡ್ಕೊಂಡ್ ಬರ್ತೇವಿ. ಸಾಯಂಕಾಲನೂ ಒಮ್ಮೆ ದರ್ಶನಕ್ಕೆ ಹೋಗ್ತೇವಿ. ನಾಳೆ ಬೆಳಗ್ಗೆನೂ ಒಮ್ಮೆ ದರ್ಶನಕ್ಕೆ ಹೋಗ್ತೇವಿ. ನಾಳೆ ಬೆಳಗ್ಗೆ ಇಲ್ಲಿಂದ ದರ್ಶನ ಮುಗಿಸ್ಕೊಂಡ ಮತ್ತೆ ಸೀದಾ ನೇಪಾಳ ಬೈ ಕಾರ್. ಫಸ್ಟ್ ಫ್ಯಾಮಿಲಿ ಜೊತೆಗೆ ಫಸ್ಟ್ ಫಾರಿನ್ ಟ್ರಿಪ್ ನೇಪಾಳ ಬೈ ಕಾರ್. ನಮ್ದ ಕಾರ್ ಅದ ಒಂದು ಹೆಮ್ಮೆ. ನಾಳೆ ಅದ್ರದ್ದು ರೋಡ್ ಎಲ್ಲ ತೋರಿಸ್ತೀನಿ. ಇವೆಲ್ಲ ರೋಡ್ ಏನು ತೋರ್ಸೋಕ್ಕಾಗಿಲ್ಲ ನನಗೆ. ಯಾಕಂತೆ ಅಂದ್ರೆ ರೋಡ್ ಜರ್ನಿ ಏನು ನೋಡ್ತೀರಿ, ಆಮೇಲೆ ಫ್ಯಾಮಿಲಿನೂ ಇರ್ತೈತಿ ಅಂತ ತೋರ್ಸಕತ್ತಿಲ್ಲ. ಏನು ಮೇನ್ ಥಿಂಗ್ಸ್ ಐತಲ್ಲ ಅದನ್ನಷ್ಟು ತೋರಿಸ್ತೀನಿ. ಬಟ್ ನೇಪಾಳದ್ದು ಸ್ವಲ್ಪ ಎಷ್ಟು ಆಗ್ತೈತೆ ಅಷ್ಟು ರೋಡು ತೋರಿಸ್ತೀನಿ. ಈಗ ದರ್ಶನಕ್ಕೆ ಹೋಗೋನು. ಟೆಂಪಲ್ ಕಡೆ ಹೆಂಗೆ ಐತಿ ಏನೇನೈತಿ ನಾ ತೋರಿಸ್ತೀನಿ. ಇವಾಗ ದೇವಸ್ಥಾನದ ದರ್ಶನ ಆತ ನಮ್ದು. ಇವಾಗ ದೇವಸ್ಥಾನದ ದರ್ಶನ ಆತ. ಇದೇ ದೇವಸ್ಥಾನದ ಒಳಗ ಮೊಬೈಲ್ ಎಲ್ಲ ಅಲೌಡ್ ಐತಿ. ಆದ್ರೆ ಭಾಳ ಹುಷಾರ್ಲಿಂತ್ರ ಇರ್ಬೇಕು. ಇಲ್ಲಿ ಯಾರು ಮಾತಾಡ್ಸಿದ್ರು ಮಾತಾಡಕ್ ಹೋಗ್ಬಾರ್ದು. ಇದ ಮೇನ್ ಗುಡಿ. ಇದು ಇಲ್ಲಿ ದಾರ ಕಟ್ಟಾರ ನೋಡ್ರಿ. ಇದು ಶಿವ ಪಾರ್ವತಿದ ಕನೆಕ್ಷನ್ ಅಂತ. ಇಲ್ಲಿ ಪಾರ್ವತಿದು, ಇಲ್ಲಿ ಶಿವ ಅಂತ. ಇಲ್ಲಿ ಎಲ್ಲಾ ಮೊಬೈಲ್ ಎಲ್ಲ ಅಲೌಡ್ ಐತಿ. ಬಟ್ ಯಾರು ಮಾತಾಡ್ಸಿದ್ರು, ಯಾವ ಪಂಡಿತ್ ಮಾತಾಡ್ಸಿದ್ರು ಇಲ್ಲಿ ಯಾರು ಮಾತಾಡಕ್ ಹೋಗ್ಬಾರ್ದ. ಸುಮ್ಮನೆ ರೊಕ್ಕ ಕೇಳ್ತಾರ. ರೊಕ್ಕ ಇಲ್ಲ ಅಂತ ಕರ್ಕೊಂಡು ಹೋಗ್ತಾರ. ಆದ್ರೂ ಎಲ್ಲ ರೊಕ್ಕ ಕೇಳ್ತಾರ. ಅದಕ್ಕೆ ಸೇಫ್ ಆಗಿ ಇರ್ಬೇಕಂತ ಅಂದ್ರೆ ನಮ್ಮ ಪಾಡಿಗೆ ನಾವು ಆರಾಮ್ಸೆ ದರ್ಶನ ಆಗ್ತೈತಿ. ಏನು ತೊಂದ್ರೆ ಇಲ್ಲ. ಬಟ್ ಯಾರ್ದು ಕಿರಿಕಿರಿ ಇಲ್ಲಾರ್ದಂಗೆ ಒಳಗೆ ಹೋಗ್ಬೇಕಷ್ಟ. ಯಾರು ಏನ್ ಕೇಳಿದ್ರು ಸುಮ್ಮನಿಲ್ಲ ಇಲ್ಲ ಅಂತ ಅನ್ಕೊಂತ ಒಳಗೆ ಹೋಗ್ಬೇಕು. ಈಗ ನಮಗೆ ಸಾಯಂಕಾಲ ಮಧ್ಯಾಹ್ನ ಆಗಿತ್ತಲ್ಲ, ಶಿವನ ಮುಟ್ಟಾಕ ನಮಗೆ ಪರ್ಮಿಷನ್ ಕೊಟ್ಟ. ಸಾಯಂಕಾಲ ನಾವು ಮತ್ತೆ ಬರ್ತೀವಿ. ಅವಾಗೇನೋ ಬರೀ ನಿಂತು ದರ್ಶನ ಮಾಡಿ ಹೋಗ್ಬೇಕಂತ. ಇವಾಗ ನಮಗ್ ಟಚ್ ಮಾಡಕ್ ಅವಕಾಶ ಸಿಗ್ತದೆ. ಟಚ್ ಮಾಡಿದ್ವಿ ನಾವು. ಮತ್ ಸಾಯಂಕಾಲನು ಮತ್ತೆ ದರ್ಶನ ಮಾಡ್ತೇವೆ ನಾವು. आकाशवासं भजे ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗೋಣ. ಇಲ್ಲೇನು ಬರೇ ओंकारमूलं तुरीयं गिराज्ञानदोपीतमीशं गिरीशं करालं महाकालकालं कृपालुं गुणागार संसारपारं नतो तुषारादिसङ्काशगौरं गभीरं मनोभूतकोटिप्रभाश्रीशरीरं स्फुरन्मौलिकल्लोलिनी चारुगङ्गा लसद्भालबालेन्दुकण्ठे भुज
चलत्कुण्डलं भ्रूसुनेत्रं विशालम् प्रसन्नाननं नीलकण्ठं दयालम् चर्माम्बरं मुण्डमालम् प्रियं शङ्करं सर्वनाथं भजामि प्रचण्डं प्रकृष्टं प्रगल्भं परेशाम् अखण्डं अजं भानुकोटिप्रकाशम् त्रयशूलनिर्मूलनं शूलपाणिम् भजेऽहं भवानीपतिं भावगम्यम् कल्याणकल्पान्तकारी सदा सज्जनानन्ददाता पुरारी चिदानन्दसन्दोहमोहापहारी प्रसीद प्रसीद प्रभो मन्मथारी न यावत् पुमानाथ पदारविन्दम् भजन्ति लोके परे वा नराणाम् न तावत् सुखं शान्ति सन्तापनाशम् प्रसीद प्रभो सर्वभूताधिवासी न जानामि योगं जपं नैव पूजा न तोऽहं सदा सर्वदा शम्भुतुभ्यम् जराजन्म दुःखो प्रतातव्यमानम् प्रभो पाहि आपन्नमामेश शमीशान निर्वाणरूपम् व्यापकं ब्रह्मवेदस्वरूपम् निजं निर्गुणं आकाशवासं भजेऽहम् ज्ञानगोतीतमीशं गिरीशम् करालं महाकालकालं कृपालुम् गुणागार संसारकारं संताश गौरंग नहीं जाता है बाबा, सुबह 6 बजे से शाम 4 बजे तक छुएंगे। मनोभूत कोटि प्रभा श्री शरीर
कल्लोलिनी चारुगङ्गा लसद्भानुबालेन्दुकण्ठे भुजङ्गा चलत्कुण्डलं भ्रूसुनेत्रं विशालम् प्रसन्नाननं नीलकण्ठं दयालम् मृगाधीशचर्माम्बरं मुण्डमालम् प्रियं शङ्करं सर्वनाथं भजामि प्रचण्डं प्रकृष्टं प्रगल्भं परेशम् अखण्डम् अजं भानुकोटि नमामि शमीशान निर्वाणरूपम् विभुं व्यापकं ब्रह्मवेदस्वरूपम् निजं निर्गुणं निर्विकल्पं निरीहम् चिदाकाशमाकाशवासं भजेऽहम् निराकारमोङ्कारमूलं तुरीयम् ಅಲ್ಲಿ ಅಷ್ಟೇ ನಿಮ್ಮ ಮರದ ಕಷ್ಟ ಮುದ್ದ ಅಷ್ಟೇ ज्ञानगोपीतमीशं गिरीशम् करालं महाकालकालं Continue for 800 meters. गुणागारसंसारपारं नतो सर बंसर कहाँ पे बनेगा? ओके लेफ्ट साइड है ना? ओके थैंक यू। तुषारात्रिसङ्काशगौरं गभीरम् मनोभूतकोटिप्रभाश्रीशरीरम् स्फुरन्मौलिकल्लोलिनी चारुगङ्गा लसद्भानुबालेन्दुकण्ठे भुजङ्गा चलत्कुण्डलं भ्रूसुनेत्रं विशालम् प्रसन्नाननं नीलकण्ठं दयालम् मृगाधीशचर्माम्बरं मुण्डमालम् प्रियं शङ्करं सर्वनाथं भजामि प्रचण्डं प्रकृष्टं प्रगल्भं परेशम् अखण्डम् अजं भानुकोटिप्रकाशम् त्रयशूलनिर्मूलनं शूलपाणि भजेऽहं भवानी पतिं भावगम् कलातीत कल्याण कल्पान्तकारी सदा सज्जनानन्ददाता पुरारी चिदानन्दसन्दोहमोहापहारी प्रसीद
प्रसीद प्रभो मन्मथारी न यावत् उमानाथ पादारविन्दम् भजन्ति ह लोके परे वा नराणाम् न तावत् सुखं शान्ति सन्तापनाशम् प्रसीद प्रभो सर्वभूताधिवासी न जानामि योगं जपं नैव पूजा न तोऽहं सदा सर्वदा शम्भुतुभ्यम् जराजन्म दुःखौ गतातप्यमानम् प्रभो पाहि आपन्नमामेश शम्भो नमामि शमीशान निर्वाणरूपम् विभुं व्यापकं ब्रह्मवेदस्वरूपम् निजं निर्गुणं निर्विकल्पं निरीहम् चिदाकाशमाकाशवासं भजेऽहम् ಹೋಗ್ಬೋದು. निराकारमोङ्कारमूलं तुरीयम् गिराज्ञानगोतीतमीशं गिरीशम् करालं महाकालकालं कृपालुम् गुणागार संसार पारं नतोऽहम् तुषाराद्रिसङ्काशगौरं गभीरम् मनोभूतकोटिप्रभाश्रीशरीरम् स्फुरन्मौलिकल्लोलिनी चारुगङ्गा लसद्भालबालेन्दुकण्ठे भुजङ्गा चलत्कुण्डलं भ्रूसुनेत्रं विशालम् प्रसन्नाननं नीलकण्ठं दयालम् मृगाधीशचर्माम्बरं मुण्डमालम् प्रियं शङ्करं सर्वनाथं भजामि प्रचण्डं प्रकृष्टं प्रगल्भं परेशम् अखण्डम् अजं भानुकोटि नमामि शमीशान निर्वाणरूपम् विभुं व्यापकं ब्रह्मवेदस्वरूपम् निजं निर्गुणं निर्विकल्पं निरीहम् चिदाकाशमाकाशवासं
भजेऽहम् निराकारमोङ्कारमूलं तुरीयम् गिराज्ञानगोतीतमीशं गिरीशम् करालं महाकालकालं कृपालु गुणागार संसारपारं नतो तुषारात्रिसङ्काश गौरं गभीरम् ನೋಡಲ್ಲ ಒಳಗೆ ಕಾಶಿ ವಿಶ್ವನಾಥ್ ಮಂದಿರ. मनोभूतकोटिप्रभा श्रीशरीरम् ನಾನು ಇಲ್ಲೇ ಹೇಳತ್ತಿದ್ದೇನೆ, ಇಲ್ಲೇ ಹೋಗೋಣ ನೋಡುವ. स्फुरन्मौलिकल्लोलिनी चारुगङ्गा रसद्भानुबालेन्दुकण्ठे भुजङ्गा ಜೀವನ ಇದ ನೋಡಪ್ಪ ಲಾಸ್ಟ್ ಗಿರೀಶಕ್ಕೆ ತೋರಿಸಿದ್ರು. चलत्कुण्डलं भ्रूसुनेत्रं विशालम् प्रसन्नाननं नीलकण्ठं दयालम् ಹೋಳಿ ಓಣಿ ಇಲ್ಲ ನೋಡಿ ಇವ್ರದ್ದು. ಇದಾಗ चर्माम्बरं मुण्डमालम् ಅದ ಪುದೀನ. प्रियं शङ्करं सर्वनाथं भजामि प्रचण्डं प्रकृष्टं प्रगल्भं परेशम् अखण्डम् अजं भानुकोटिप्रकाशम् त्रयशूलनिर्मूलनं शूलपाणि भजेऽहं भवानी पतिं भावगम् कल्याणकल्पान्तकारी सदा सज्जनानन्ददाता पुरारी चिदानन्दसन्दोहमोहापहारी प्रसीद प्रसीद प्रभो ರೋಡ್ ಮೇಲೆ. न यावत् उमानाथ पादारविन्दम् भजन्ति ह लोके परे वा नराणाम् न तावत् सुखं शान्ति सन्तापनाशम् प्रसीद प्रभो सर्वभूताधिवास न जानामि योगं जपं नैव पूजा न तोऽहं सदा सर्वदा शम्भुः जराजन्म दुःखो गतातप्यमानम् ಆರಾಮ್ ಬರ್ಬೋದು. प्रभो पाहि आपन्नमामीश शम्भो नमामीश मीशान निर्वाण